ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಅದರಿಂದ ಇವತ್ತು ಕುಡಿಯೋ ನೀರಿಗೆ ಟಾಪ್ ಪ್ರಿಯಾರಿಟಿಯನ್ನು ಕೊಡಬೇಕಾಗಿದೆ. ಯಾಕೆಂದ್ರೆ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಏನು ತೀರ್ಪು ಕೊಡ್ತಾರೋ ಗೊತ್ತಿಲ್ಲ ನಮಗೆ. ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಾಗ ನೀವು ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕು. ಈ ರೀತಿ ಪದೇ ಪದೇ ಕರ್ನಾಟಕದ ಜನತೆಯ ಮೇಲೆ, ಕರ್ನಾಟಕದ ರೈತರ ಮೇಲೆ ಈ ಭಾರತದ ಒಕ್ಕೂಟದ ವ್ಯವಸ್ಥೆ ಅಂತಕ್ಕಂಥ ಹೆಸರಿನಲ್ಲಿ ಕರ್ನಾಟಕವನ್ನು ಲೆಟ್ ಡೌನ್ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಇದನ್ನು ನಾವು ಮನವರಿಕೆ ಮಾಡಿಕೊಡ್ಬೇಕಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ನಾನು ನಾಡಿನ ಸಭೆಯಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೂ ತೀರ್ಮಾನ ಮಾಡಿದ್ದೇವೆ ಪಕ್ಷದ ವತಿಯಿಂದ. ಏಕೆಂದರೆ ಇಂಥ ಸಂದರ್ಭದಲ್ಲಿ ನಾಡಿನ ಜನತೆಯ ರಕ್ಷಣೆಗೋಸ್ಕರವಾಗಿ, ರೈತರ ಬದುಕುಗೋಸ್ಕರವಾಗಿ ರಾಜಕೀಯ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದು ಸಿಂಗಲ್ ವಾಯ್ಸ್ ಏನಿರಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾಡಿನ ಸಭೆಗೆ ಭಾಗವಹಿಸ್ತೀವಿ. ಏನೋ ಪತ್ರಿಕೆಯಲ್ಲಿ ನೋಡಿದ್ರೆ ನಾನು ಇನ್ನೂ ಇನ್ವಿಟೇಷನ್, ನಮ್ಮ ತಾಯಿಯವರ ಕಾರ್ಯದಲ್ಲಿದ್ದು ನನಗೆ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಬಂದಿಲ್ಲ. ನನಗೆ ಬೆಂಗಳೂರಿಗೆ ಹೋದ ನಂತರ ಗೊತ್ತಾಗುತ್ತೆ. ಇದು ಒಂದು ಭಾಗ. ಇನ್ನೊಂದು ಭಾಗ DPRನ ನಮ್ಮ ಮೇಕೆದಾಟಿನ ವಿಷಯದಲ್ಲಿ ಮತ್ತೆ ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿ ವಾಪಸ್ಸೇನು ಕಳಿಸಿದ್ದಾರೆ. ನಾನು ಒಂದು ರಾಜ್ಯದ ಮುಖ್ಯಮಂತ್ರಿಗೆ, ರಾಜ್ಯದ ನೀರಾವರಿ ಮಂತ್ರಿಗಳಿಗೆ ಒಂದು ಸಲಹೆಯನ್ನು ಕೊಡಲಿಕ್ಕೆ ಬಯಸ್ತೀನಿ. ಈಗಾಗಲೇ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಿಗೆ, ನೀರಾವರಿ ಸಚಿವರಿಗೆ 2-3 ಪತ್ರಗಳನ್ನು ಬರೆದಿದ್ದಾರೆ. ಪರ್ಸನಲಿ ಭೇಟಿ ಮಾಡಿ ಹೇಳಿದ್ದಾರೆ, ಮೇಕೆದಾಟಿನ ಒಂದು ರಿಸರ್ವಾಯರ್ನ ಕಟ್ತಕ್ಕಂಥ ವಿಷಯದಲ್ಲಿ, ಜಲಾಶಯವನ್ನು ಯಾವ ರೀತಿಯಲ್ಲಿ ಇದನ್ನು ಮಾಡಲಿಕ್ಕೆ ರಾಜ್ಯಕ್ಕೆ ಅವಕಾಶ ಇದೆ ಅಂತಕ್ಕಂಥ ಮಾಹಿತಿಗಳನ್ನು ಸನ್ಮಾನ್ಯ ದೇವೇಗೌಡರು ಈಗಾಗಲೇ ಹಲವಾರು ಬಾರಿ ನೀರಾವರಿ ಸಚಿವರು, ಕೇಂದ್ರದ ನೀರಾವರಿ ಸಚಿವರಿಗೆ, ಪ್ರಧಾನಮಂತ್ರಿಗಳಿಗೂ ಹೇಳಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗಲೂ ಒಂದು ಪತ್ರ ಬರೆದು ಹೇಳಿದ್ದಾರೆ ಅವರಿಗೆ. ಯಾವ ರೀತಿ ಇದನ್ನು ನಾವು ಮನವರಿಕೆ ಮಾಡಿಕೊಟ್ಟು ಮೇಕೆದಾಟಿನ ಜಲಾಶಯ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ನಾನು ಸಹ ಕೇಂದ್ರದ ನೀರಾವರಿ ಜಲಶಕ್ತಿ ಮಂತ್ರಿಗಳಿಗೆ ನಾನು ಸಹ ಮನವಿ ಮಾಡಿದ್ದೇನೆ. ಇವತ್ತೇನು 67 TMC ನೀರನ್ನು ನಾವು ಸಂಗ್ರಹ ಮಾಡಬೇಕು ಅಂತಕ್ಕಂಥದ್ದು ಏನಿದೆ DPRನಲ್ಲಿ, ನಾವು 67 TMC ನೀರನ್ನು ಶೇಖರಣೆ ಮಾಡಲಿಕ್ಕೆ ಜಲಾಶಯ ನಿರ್ಮಾಣ ಮಾಡಿದರು. ಅದನ್ನು 30 TMC ನೀರನ್ನು ನಾವೇನು ಶೇಖರಣೆ ಮಾಡಲಿಕ್ಕೆ ಈಗಾಗಲೇ ಟ್ರಿಬ್ಯುನಲ್ನವರು ತೀರ್ಪು ಕೊಟ್ಟರಲ್ಲ ನೀರಿನ ಹಂಚಿಕೆ, ಅದರಲ್ಲಿ ನಾವು 30 TMC ನೀರನ್ನು ಹಿಡಿದಿಟ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ. 30 TMC ನೀರಿನಲ್ಲಿ ಅದು 27 TMC ನೀರನ್ನು ಉಪಯೋಗ ಮಾಡ್ತಕ್ಕಂಥದ್ದಕ್ಕೆ ಗೇಟ್ ಹಾಕಲಿಕ್ಕೆ ನಮಗೆ ಟ್ರಿಬ್ಯುನಲ್ನಲ್ಲೇ ಅವಕಾಶ ಏನು ಕಲ್ಪಿಸ್ಕೊಟ್ಟಿದ್ದಾರೆ, ಅನುಮತಿ ಕೊಟ್ಟಿದ್ದಾರೆ. ನಾವು ಮೊದಲನೇ ಹಂತದಲ್ಲಿ 30 TMC ನೀರನ್ನು ಶೇಖರಣೆ ಮಾಡಲಿಕ್ಕೆ, ಇಲ್ಲ 27 TMC ನೀರನ್ನು ಶೇಖರಣೆ ಮಾಡ್ಕೊಳ್ಳಿಕ್ಕೆ, ಅದಕ್ಕೆ ನಾವು DPRನ ಪ್ರಿಪೇರ್ ಮಾಡಿ ಕಳಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈಗ ಏನೇನೋ ಅವ್ರ ಕಂಡೀಷನ್ ಹಾಕಿ ವಾಪಸ್ ಕಳಿಸಿದ್ದಾರೆ, DPRನ ಪುನರ್ ಪರಿಶೀಲನೆ ಮಾಡಿ ಅಂತೇಳಿ. ಅದು ಬಹುಶಃ ನಾಡಿನ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ನಾನು ಮತ್ತಿನ್ನೊಂದು ಬಾರಿ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ದೇವೇಗೌಡರು ಏನು ಸಲಹೆ ಕೊಟ್ಟಿದ್ದರು ಸರ್ಕಾರಗಳಿಗೆ, ನಮಗೆ ಟ್ರಿಬ್ಯುನಲ್ನಲ್ಲಿ ಏನು ಅನುಮತಿ ಕೊಟ್ಟಿದ್ದಾರೆ, ಅದನ್ನು ಮಾಡಲಿಕ್ಕೇನು ಅವಕಾಶ ಇದೆ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ನೀರಿನ ಹಂಚಿಕೆ ನಮಗೆ ಟ್ರಿಬ್ಯುನಲ್ನಲ್ಲಿ
ನಾನು 2006-7 ಮುಖ್ಯಮಂತ್ರಿ ಇದ್ದಾಗ ಅಲಾಟ್ಮೆಂಟ್ ಆಯಿತು, ಅಲೋಕೇಶನ್ ಮಾಡಿದ್ರು 4 ರಾಜ್ಯಗಳಿಗೆ. ಅದನ್ನು ನಾವು ಮತ್ತೆ ಸುಪ್ರೀಂ ಕೋರ್ಟ್ನ ಮುಂದೆ ರಿವ್ಯೂ ಪಿಟಿಷನ್ ಹಾಕಿದ್ವು. ನಾನು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಾವು ವಿರೋಧ ಮಾಡಿ, ಅದು 2018ಗೆ ನಾನು ಮತ್ತೆ ಮುಖ್ಯಮಂತ್ರಿ ಆದಾಗ 14.5 TMC ಹೆಚ್ಚುವರಿ ನೀರು ನಮಗೆ ಕೊಟ್ಟಿರೋದರಲ್ಲಿ ಹಂಚಿಕೆ ಆಗಿದ್ದರಂಥದ್ರಲ್ಲಿ ಆ 14.5 TMC ನೀರೇನಿದೆ ಅದರಲ್ಲಿ 4.5 TMC ನೀರನ್ನು ಬೆಂಗಳೂರಿಗೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತಕ್ಕಂಥ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ನಮ್ಗೆ ಅವಕಾಶ ಇದೆ ಅಲ್ಲಿ ಆ ಮೇಕೆದಾಟಿನ ಹತ್ರ ನಿರ್ಮಾಣ ಮಾಡ್ತಕ್ಕಂಥ ಜಲಾಶಯದಿಂದ. ಆ ಹಿನ್ನೆಲೆಯಲ್ಲಿ ನಾವು ಸುಪ್ರೀಂ ಕೋರ್ಟ್ನ ತೀರ್ಪನ್ನೇ ಪರಿಗಣಿಸೋದಾದರೆ ನಮಗೆ 23 TMC ನೀರನ್ನು ನಾವು ನಿಲ್ಲಿಸ್ಕೊಳ್ಳಿಕ್ಕೆ ಗೇಟನ್ನು ನಾವೀಗ ಹಾಕೊಂಡು ಮುಂದೆ ನೋಡೋಣ ಸೆಕೆಂಡ್ ಫೇಸಲ್ಲಿ ಆ 23 TMC ನೀರನ್ನು ಕಲೆಕ್ಟ್ ಮಾಡಿ 4.5 TMC ನೀರನ್ನು ನಮ್ಮ ಬೆಂಗಳೂರು ನಗರಕ್ಕೆ ಕೊಡ್ತಕ್ಕಂಥ ಒಂದು ಕಾರಣ ಹೇಳಿ 23 TMC ನೀರು ಶೇಖರಣೆಗೆ ಉಪಯೋಗ ಮಾಡ್ಕೊಳ್ಳಿಕ್ಕೂ ಅವಕಾಶ ಇದೆ. ಇದನ್ನು ರಾಜ್ಯ ಸರ್ಕಾರಕ್ಕೆ ನಾನು ಹೇಳ್ತೀನಿ, ದೇವೇಗೌಡರು ಏನು ಹಲವಾರು ಪತ್ರಗಳನ್ನು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಹಿಂದಿನ ದಿನಗಳಲ್ಲಿ ಸಲಹೆ ಕೊಟ್ಟಿದ್ದಾರೆ. ಆ ಸಲಹೆಯನ್ನು ಉಪಯೋಗ ಮಾಡಿಕೊಂಡು ಎಷ್ಟು ಮಟ್ಟಿಗೆ ನಾವು ಇವತ್ತು ಆ ಮೇಕೆದಾಟನ್ನ ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಪಾದಯಾತ್ರೆ ಮಾಡಿದ್ದಾರೆ ಈ ಸರ್ಕಾರದಲ್ಲಿ ಈಗಿನ ಮುಖ್ಯಮಂತ್ರಿಗಳು, ಅವರೇ ಮುಖಂಡತ್ವ ವಹಿಸಿ. ಬರೀ ನೀವು ಬಾಯಲ್ಲಿ ಹೇಳಿದ್ರೆ ಆಗಲ್ಲ, ಇಲ್ಲ ಕುಮಾರಸ್ವಾಮಿ ಪ್ರಧಾನಮಂತ್ರಿ ಹತ್ರ ಮಾಡಲಿ ಅಂತ ಹೇಳಿದ್ರೆ ಆಗಲ್ಲ. ಇಲ್ಲಿ ಟೆಕ್ನಿಕಲಿ ನಾವೇನು ಮಾಡಬೇಕು ಅದನ್ನು ನಾವು ಕಾರ್ಯರೂಪಕ್ಕೆ ತರಬೇಕಿಲ್ಲಿ, ರಾಜಕೀಯ ಅಲ್ಲ. ಮೊದಲನೇ ಹಂತದಲ್ಲಿ ಎಷ್ಟು ನಾವು ಕನ್ವಿನ್ಸ್ ಮಾಡಬೇಕಾಗ್ತದೆ, ನೀರನ್ನು ಶೇಖರಣೆ ಮಾಡ್ತೀವಿ, ಅದನ್ನು ಬೆಂಗಳೂರು ನಗರಕ್ಕೆ ಕುಡಿಯೋ ನೀರಿಗೆ ಉಪಯೋಗ ಮಾಡ್ಕೊಳ್ಳೋದು, ಹೆಚ್ಚುವರಿ ನೀರು ಇದ್ದಿದ್ದನ್ನು ತಮಿಳುನಾಡಿಗೆ ಬಿಡ್ತಕ್ಕಂಥದ್ದು. ಇಂಥ ಪರಿಸ್ಥಿತಿಗಳಲ್ಲಿ ಉಪಯೋಗ ಏನಿದೆ ಅದನ್ನು ಮನವರಿಕೆ ಮಾಡಿಕೊಡ್ಬೇಕು. ಅದ್ರ ಜೊತೆಗೆ ನಮಗೆ 23 TMCದು ನಾವೇನಾದರೂ ನೀರು ನಿಲ್ಲಿಸ್ತಕ್ಕಂಥ ತೀರ್ಮಾನ ಮಾಡಿ, ಇಲ್ಲ 27 TMC ನೀರನ್ನು ನಿಲ್ಲಿಸ್ತಕ್ಕಂಥ ತೀರ್ಮಾನ ಮಾಡಿ, ನಾವು ಮುಂದೆ ಅರ್ಜಿ ಹಾಕೊಂಡಾಗ ನಮ್ಮ ಪರಿಸರ ಇಲಾಖೆ ಅವರೇನು ತೀರ್ಮಾನ ಕೊಡ್ತಾರೆ ಇನ್ನೂ ಗೊತ್ತಿಲ್ಲ ನನಗೆ. ಏಕೆಂದರೆ ಅಲ್ಲಿ ಆನೆಗಳು, ಹಲವಾರು ಪ್ರಾಣಿಗಳು ಇವತ್ತು ಬದುಕ್ತಾ ಇದ್ದಾವೆ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.